ಸಣ್ಣ ಪುಟ್ಟ ವ್ಯಾಪಾರ ಮಾಡುವಂತ ವರ್ತಕರಿಗೆ ಈಗ ಶಾಕಿಂಗ್ ಇದು ನೋಡಿ. ನಾವು 11ನೇ ತಾರೀಕೆ ಇದ್ರ ಬಗ್ಗೆ ವರದಿಯನ್ನ ಮಾಡಿದ್ವಿ. ಸಾವಿರಾರು ರೂಪಾಯಿ ದುಡಿಯೋನಿಗೆ ಕೋಟ್ಯಾಂತರ ರೂಪಾಯಿ ಅಥವಾ ಲಕ್ಷಾಂತರ ರೂಪಾಯಿ ನೀವು ಟ್ಯಾಕ್ಸ್ ಹಾಕಿದ್ರೆ ಜಿಎಸ್ಟಿ ಕಟ್ಟಬೇಕು ಅಂತೇಳಿ ಹೇಳಿದ್ರೆ ಆತ ಏನ್ ಮಾಡ್ತಾನೆ? ಆತ ಯುಪಿಐ ಬಳಸಿದ ಅನ್ನೋ ಕಾರಣಕ್ಕೋಸ್ಕರ, ಯುಪಿಐ ನಲ್ಲಿ ವ್ಯವಹಾರ ಮಾಡ್ದ ಅನ್ನೋ ಕಾರಣಕ್ಕೋಸ್ಕರ ಆತನಿಗೆ ಲಕ್ಷಾಂತರ ರೂಪಾಯಿ ಟ್ಯಾಕ್ಸ್ ಹಾಕಿದ್ರೆ ಆತ ಎಲ್ಲಿಗೆ ಹೋಗ್ಬೇಕು ಅಂತ ಹೇಳಿ. ಯುಪಿಐ ಮೂಲಕ ಹಣ ಪಡೆದ್ರೂ ಕೂಡ ಟ್ಯಾಕ್ಸ್ ಅನ್ನ ಕಟ್ಟಲೇಬೇಕು. ಕ್ಯಾಶ್ ಪಡೆದ್ರೂ ಇನ್ ಮುಂದೆ ಟ್ಯಾಕ್ಸ್ ಅನ್ನ ಕಟ್ಟಲೇಬೇಕಂತೆ. ಕರ್ನಾಟಕದ ವರ್ತಕರಿಗೆ ಜಿಎಸ್ಟಿ ಶಾಕ್ ಕೊಟ್ಟಿರೋದು ಇದು ಇಡೀ ಕರ್ನಾಟಕ ದಂಗಾಗುವಂತೆ ಮಾಡಿದೆ. ಸಣ್ಣ ಪುಟ್ಟ ವ್ಯಾಪಾರಿಗಳೇ ತಮ್ಮ ಹೊಟ್ಟೆಪಾಡಿಗಾಗಿ ಸಣ್ಣ ಪುಟ್ಟ ವ್ಯಾಪಾರ ಮಾಡಿಕೊಂಡು ಬದುಕನ್ನು ಸಾಗಿಸ್ತಾ ಇದ್ದಾರೆ. ಯುಪಿಐ ಟ್ರಾನ್ಸಾಕ್ಷನ್ ಮಾಡಿದ್ರು ಅನ್ನೋ ಕಾರಣಕ್ಕೋಸ್ಕರ ಅವರು ಲಕ್ಷಾಂತರ ರೂಪಾಯಿ ಟ್ಯಾಕ್ಸ್ ಕಟ್ಟಬೇಕು ಅಂತ ಹೇಳಿದ್ರೆ ಅವ್ರು ಎಲ್ಲಿಗೆ ಹೋಗ್ತಾರೆ? ಮೊದಲೇ ಈಗ ಬಹಳ ಸಂಕಷ್ಟದ ಸಮಯ. ಕೊರೋನಾ ಆದ ನಂತರ ಚಿಕ್ಕಪುಟ್ಟ ವ್ಯಾಪಾರಗಳೆಲ್ಲ ಬಂದಾಗಿ ಹೋಗಿದೆ. ಅದರ ನಡುವೆಯೂ ಕೂಡ ಇಂಥದ್ದೆಲ್ಲ ಶಾಕಿಂಗ್ ವರ್ತಕರಿಗೆ ಎದುರಾದ್ರೆ ಅವ್ರು ಏನ್ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ? ಇನ್ ಮುಂದೆ ಟ್ಯಾಕ್ಸ್ ಕಟ್ಟಬೇಕಂತೆ. ಕರ್ನಾಟಕದ ವರ್ತಕರಿಗೆ ಜಿಎಸ್ಟಿ ಶಾಕ್ ಕೊಟ್ಟಿರೋದು ಇದು ಇಡೀ ಕರ್ನಾಟಕ ದಂಗಾಗುವಂತ ಸುದ್ದಿ. ಇದು ಟ್ಯಾಕ್ಸ್ ಹಿಂದಿನ ರಹಸ್ಯವನ್ನ ಬಯಲು ಮಾಡ್ತಿದೆ ರಿಪಬ್ಲಿಕ್ ಕನ್ನಡ. ಈ ಟ್ಯಾಕ್ಸ್ ಹಾಕಿದ್ಯಾರು? ಹಾಗಾದ್ರೆ ಟ್ಯಾಕ್ಸ್ ಹಿಂದಿನ ಕಾರಣ ಏನು? ಏಕಾಏಕಿ ಟ್ಯಾಕ್ಸ್ ಸರ್ಜಿಕಲ್ ಸ್ಟ್ರೈಕ್ ಮಾಡ್ತಿರೋದು ಯಾಕೆ? ಇದೆಲ್ಲವೂ ಈಗ ಇರುವಂತ ಪ್ರಶ್ನೆ, ಜನರಲ್ಲಿ ಇರುವಂತ ಪ್ರಶ್ನೆ. ಸದ್ಯಕ್ಕೆ ರಿಪಬ್ಲಿಕ್ ಕನ್ನಡ ಇದರ ಬೆನ್ನು ಬಿದ್ದಿದೆ. ಸಾಮಾನ್ಯರಲ್ಲಿ ಸಾಮಾನ್ಯ ಜನ ವ್ಯಾಪಾರ ಮಾಡ್ತಿರೋರು ಅವರಿಗೆ ಲಕ್ಷಾಂತರ ರೂಪಾಯಿ ಟ್ಯಾಕ್ಸ್ ಹಾಕಿದ್ರೆ ಅವ್ರ ಬದುಕು ಏನಾಗಬೇಕು? ಇದರ ಹಿಂದೆ ಅಥವಾ ಟ್ಯಾಕ್ಸ್ ಸರ್ಜಿಕಲ್ ಸ್ಟ್ರೈಕ್ ಹಿಂದೆ ಇರೋದು ಯಾರು ಅನ್ನೋದ್ರ ಬಗ್ಗೆ ಈಗ ರಿಪಬ್ಲಿಕ್ ಕನ್ನಡ ಒಂದಿಷ್ಟು ಸಣ್ಣ ಪುಟ್ಟ ವ್ಯಾಪಾರ ಮಾಡುವಂತ ವರ್ತಕರಿಗೆ ಈಗ ಶಾಕಿಂಗ್ ಇದು ನೋಡಿ. ನಾವು 11ನೇ ತಾರೀಕೆ ಇದ್ರ ಬಗ್ಗೆ ವರದಿಯನ್ನ ಮಾಡಿದ್ವಿ. ಸಾವಿರಾರು ರೂಪಾಯಿ ದುಡಿಯೋನಿಗೆ ಕೋಟ್ಯಾಂತರ ರೂಪಾಯಿ ಅಥವಾ ಲಕ್ಷಾಂತರ ರೂಪಾಯಿ ನೀವು ಟ್ಯಾಕ್ಸ್ ಹಾಕಿದ್ರೆ ಜಿಎಸ್ಟಿ ಕಟ್ಟಬೇಕು ಅಂತೇಳಿ ಹೇಳಿದ್ರೆ ಆತ ಏನ್ ಮಾಡ್ತಾನೆ? ಆತ ಯುಪಿಐ ಬಳಸಿದ ಅನ್ನೋ ಕಾರಣಕ್ಕೋಸ್ಕರ, ಯುಪಿಐ ನಲ್ಲಿ ವ್ಯವಹಾರ ಮಾಡ್ದ ಅನ್ನೋ ಕಾರಣಕ್ಕೋಸ್ಕರ ಆತನಿಗೆ ಲಕ್ಷಾಂತರ ರೂಪಾಯಿ ಟ್ಯಾಕ್ಸ್ ಹಾಕಿದ್ರೆ ಆತ ಎಲ್ಲಿಗೆ ಹೋಗ್ಬೇಕು ಅಂತ ಹೇಳಿ. ಯುಪಿಐ ಮೂಲಕ ಹಣ ಪಡೆದ್ರೂ ಕೂಡ ಟ್ಯಾಕ್ಸ್ ಅನ್ನ ಕಟ್ಟಲೇಬೇಕು. ಕ್ಯಾಶ್ ಪಡೆದ್ರೂ ಇನ್ ಮುಂದೆ ಟ್ಯಾಕ್ಸ್ ಅನ್ನ ಕಟ್ಟಲೇಬೇಕಂತೆ. ಕರ್ನಾಟಕದ ವರ್ತಕರಿಗೆ ಜಿಎಸ್ಟಿ ಶಾಕ್ ಕೊಟ್ಟಿರೋದು ಇದು ಇಡೀ ಕರ್ನಾಟಕ ದಂಗಾಗುವಂತೆ ಮಾಡಿದೆ. ಸಣ್ಣ ಪುಟ್ಟ ವ್ಯಾಪಾರಿಗಳೇ ತಮ್ಮ ಹೊಟ್ಟೆಪಾಡಿಗಾಗಿ ಸಣ್ಣ ಪುಟ್ಟ ವ್ಯಾಪಾರ ಮಾಡಿಕೊಂಡು ಬದುಕನ್ನು ಸಾಗಿಸ್ತಾ ಇದ್ದಾರೆ. ಯುಪಿಐ ಟ್ರಾನ್ಸಾಕ್ಷನ್ ಮಾಡಿದ್ರು ಅನ್ನೋ ಕಾರಣಕ್ಕೋಸ್ಕರ ಅವರು ಲಕ್ಷಾಂತರ ರೂಪಾಯಿ ಟ್ಯಾಕ್ಸ್ ಕಟ್ಟಬೇಕು ಅಂತ ಹೇಳಿದ್ರೆ ಅವ್ರು ಎಲ್ಲಿಗೆ ಹೋಗ್ತಾರೆ? ಮೊದಲೇ ಈಗ ಬಹಳ ಸಂಕಷ್ಟದ ಸಮಯ. ಕೊರೋನಾ ಆದ ನಂತರ ಚಿಕ್ಕಪುಟ್ಟ ವ್ಯಾಪಾರಗಳೆಲ್ಲ ಬಂದಾಗಿ ಹೋಗಿದೆ. ಅದರ ನಡುವೆಯೂ ಕೂಡ ಇಂಥದ್ದೆಲ್ಲ ಶಾಕಿಂಗ್ ವರ್ತಕರಿಗೆ ಎದುರಾದ್ರೆ ಅವ್ರು ಏನ್ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ? ಇನ್ ಮುಂದೆ ಟ್ಯಾಕ್ಸ್ ಕಟ್ಟಬೇಕಂತೆ. ಕರ್ನಾಟಕದ ವರ್ತಕರಿಗೆ ಜಿಎಸ್ಟಿ ಶಾಕ್ ಕೊಟ್ಟಿರೋದು ಇದು ಇಡೀ ಕರ್ನಾಟಕ ದಂಗಾಗುವಂತ ಸುದ್ದಿ. ಇದು ಟ್ಯಾಕ್ಸ್ ಹಿಂದಿನ ರಹಸ್ಯವನ್ನ ಬಯಲು ಮಾಡ್ತಿದೆ ರಿಪಬ್ಲಿಕ್ ಕನ್ನಡ. ಈ ಟ್ಯಾಕ್ಸ್ ಹಾಕಿದ್ಯಾರು? ಹಾಗಾದ್ರೆ ಟ್ಯಾಕ್ಸ್ ಹಿಂದಿನ ಕಾರಣ ಏನು? ಏಕಾಏಕಿ ಟ್ಯಾಕ್ಸ್ ಸರ್ಜಿಕಲ್ ಸ್ಟ್ರೈಕ್ ಮಾಡ್ತಿರೋದು ಯಾಕೆ? ಇದೆಲ್ಲವೂ ಈಗ ಇರುವಂತ ಪ್ರಶ್ನೆ, ಜನರಲ್ಲಿ ಇರುವಂತ ಪ್ರಶ್ನೆ. ಸದ್ಯಕ್ಕೆ ರಿಪಬ್ಲಿಕ್ ಕನ್ನಡ ಇದರ ಬೆನ್ನು ಬಿದ್ದಿದೆ. ಸಾಮಾನ್ಯರಲ್ಲಿ ಸಾಮಾನ್ಯ ಜನ ವ್ಯಾಪಾರ ಮಾಡ್ತಿರೋರು ಅವರಿಗೆ ಲಕ್ಷಾಂತರ ರೂಪಾಯಿ ಟ್ಯಾಕ್ಸ್ ಹಾಕಿದ್ರೆ ಅವ್ರ ಬದುಕು ಏನಾಗಬೇಕು? ಇದರ ಹಿಂದೆ ಅಥವಾ ಟ್ಯಾಕ್ಸ್ ಸರ್ಜಿಕಲ್ ಸ್ಟ್ರೈಕ್ ಹಿಂದೆ ಇರೋದು ಯಾರು ಅನ್ನೋದ್ರ ಬಗ್ಗೆ ಈಗ ರಿಪಬ್ಲಿಕ್ ಕನ್ನಡ ಒಂದಿಷ್ಟು ಸಣ್ಣ ಪುಟ್ಟ ವ್ಯಾಪಾರ ಮಾಡುವಂತ ವರ್ತಕರಿಗೆ ಈಗ ಶಾಕಿಂಗ್ ಇದು ನೋಡಿ. ನಾವು 11ನೇ ತಾರೀಕೆ ಇದ್ರ ಬಗ್ಗೆ ವರದಿಯನ್ನ ಮಾಡಿದ್ವಿ. ಸಾವಿರಾರು ರೂಪಾಯಿ ದುಡಿಯೋನಿಗೆ ಕೋಟ್ಯಾಂತರ ರೂಪಾಯಿ ಅಥವಾ ಲಕ್ಷಾಂತರ ರೂಪಾಯಿ ನೀವು ಟ್ಯಾಕ್ಸ್ ಹಾಕಿದ್ರೆ ಜಿಎಸ್ಟಿ ಕಟ್ಟಬೇಕು ಅಂತೇಳಿ ಹೇಳಿದ್ರೆ ಆತ ಏನ್ ಮಾಡ್ತಾನೆ? ಆತ ಯುಪಿಐ ಬಳಸಿದ ಅನ್ನೋ ಕಾರಣಕ್ಕೋಸ್ಕರ, ಯುಪಿಐ ನಲ್ಲಿ ವ್ಯವಹಾರ ಮಾಡ್ದ ಅನ್ನೋ ಕಾರಣಕ್ಕೋಸ್ಕರ ಆತನಿಗೆ ಲಕ್ಷಾಂತರ ರೂಪಾಯಿ ಟ್ಯಾಕ್ಸ್ ಹಾಕಿದ್ರೆ ಆತ ಎಲ್ಲಿಗೆ ಹೋಗ್ಬೇಕು ಅಂತ ಹೇಳಿ. ಯುಪಿಐ ಮೂಲಕ ಹಣ ಪಡೆದ್ರೂ ಕೂಡ ಟ್ಯಾಕ್ಸ್ ಅನ್ನ ಕಟ್ಟಲೇಬೇಕು. ಕ್ಯಾಶ್ ಪಡೆದ್ರೂ ಇನ್ ಮುಂದೆ ಟ್ಯಾಕ್ಸ್ ಅನ್ನ ಕಟ್ಟಲೇಬೇಕಂತೆ. ಕರ್ನಾಟಕದ ವರ್ತಕರಿಗೆ ಜಿಎಸ್ಟಿ ಶಾಕ್ ಕೊಟ್ಟಿರೋದು ಇದು ಇಡೀ ಕರ್ನಾಟಕ ದಂಗಾಗುವಂತೆ ಮಾಡಿದೆ. ಸಣ್ಣ ಪುಟ್ಟ ವ್ಯಾಪಾರಿಗಳೇ ತಮ್ಮ ಹೊಟ್ಟೆಪಾಡಿಗಾಗಿ ಸಣ್ಣ ಪುಟ್ಟ ವ್ಯಾಪಾರ ಮಾಡಿಕೊಂಡು ಬದುಕನ್ನು ಸಾಗಿಸ್ತಾ ಇದ್ದಾರೆ. ಯುಪಿಐ ಟ್ರಾನ್ಸಾಕ್ಷನ್ ಮಾಡಿದ್ರು ಅನ್ನೋ ಕಾರಣಕ್ಕೋಸ್ಕರ ಅವರು ಲಕ್ಷಾಂತರ ರೂಪಾಯಿ ಟ್ಯಾಕ್ಸ್ ಕಟ್ಟಬೇಕು ಅಂತ ಹೇಳಿದ್ರೆ ಅವ್ರು ಎಲ್ಲಿಗೆ ಹೋಗ್ತಾರೆ? ಮೊದಲೇ ಈಗ ಬಹಳ ಸಂಕಷ್ಟದ ಸಮಯ. ಕೊರೋನಾ ಆದ ನಂತರ ಚಿಕ್ಕಪುಟ್ಟ ವ್ಯಾಪಾರಗಳೆಲ್ಲ ಬಂದಾಗಿ ಹೋಗಿದೆ. ಅದರ ನಡುವೆಯೂ ಕೂಡ ಇಂಥದ್ದೆಲ್ಲ ಶಾಕಿಂಗ್
ವರ್ತಕರಿಗೆ ಎದುರಾದ್ರೆ ಅವ್ರು ಏನ್ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ? ಇನ್ ಮುಂದೆ ಟ್ಯಾಕ್ಸ್ ಕಟ್ಟಬೇಕಂತೆ ಕರ್ನಾಟಕದ ವರ್ತಕರಿಗೆ ಜಿಎಸ್ಟಿ ಶಾಕ್ ಕೊಟ್ಟಿರೋದು ಇದು ಇಡೀ ಕರ್ನಾಟಕ ದಂಗಾಗುವಂತ ಸುದ್ದಿ. ಇದು ಟ್ಯಾಕ್ಸ್ ಹಿಂದಿನ ರಹಸ್ಯವನ್ನ ಬಯಲು ಮಾಡ್ತಿದೆ ರಿಪಬ್ಲಿಕ್ ಕನ್ನಡ. ಈ ಟ್ಯಾಕ್ಸ್ ಹಾಕಿದ್ಯಾರು? ಹಾಗಾದ್ರೆ ಟ್ಯಾಕ್ಸ್ ಹಿಂದಿನ ಕಾರಣ ಏನು? ಏಕಾಏಕಿ ಟ್ಯಾಕ್ಸ್ ಸರ್ಜಿಕಲ್ ಸ್ಟ್ರೈಕ್ ಮಾಡ್ತಿರೋದು ಯಾಕೆ? ಇದೆಲ್ಲವೂ ಈಗ ಇರುವಂತ ಪ್ರಶ್ನೆ, ಜನರಲ್ಲಿ ಇರುವಂತ ಪ್ರಶ್ನೆ. ಸದ್ಯಕ್ಕೆ ರಿಪಬ್ಲಿಕ್ ಕನ್ನಡ ಇದರ ಬೆನ್ನು ಬಿದ್ದಿದೆ. ಸಾಮಾನ್ಯರಲ್ಲಿ ಸಾಮಾನ್ಯ ಜನ ವ್ಯಾಪಾರ ಮಾಡ್ತಿರೋರು, ಅವರಿಗೆ ಲಕ್ಷಾಂತರ ರೂಪಾಯಿ ಟ್ಯಾಕ್ಸ್ ಹಾಕಿದ್ರೆ ಅವ್ರ ಬದುಕು ಏನಾಗಬೇಕು? ಇದರ ಹಿಂದೆ ಅಥವಾ ಟ್ಯಾಕ್ಸ್ ಸರ್ಜಿಕಲ್ ಸ್ಟ್ರೈಕ್ ಹಿಂದೆ ಇರೋದು ಯಾರು ಅನ್ನೋದ್ರ ಬಗ್ಗೆ ಈಗ ರಿಪಬ್ಲಿಕ್ ಕನ್ನಡ ಒಂದಿಷ್ಟು ಸಣ್ಣ ಪುಟ್ಟ ವ್ಯಾಪಾರ ಮಾಡುವಂತ ವರ್ತಕರಿಗೆ ಈಗ ಶಾಕಿಂಗ್ ಇದು ನೋಡಿ. ನಾವು 11ನೇ ತಾರೀಕೆ ಇದ್ರ ಬಗ್ಗೆ ವರದಿಯನ್ನ ಮಾಡಿದ್ವಿ. ಸಾವಿರಾರು ರೂಪಾಯಿ ದುಡಿಯೋನಿಗೆ ಕೋಟ್ಯಾಂತರ ರೂಪಾಯಿ ಅಥವಾ ಲಕ್ಷಾಂತರ ರೂಪಾಯಿ ನೀವು ಟ್ಯಾಕ್ಸ್ ಹಾಕಿದ್ರೆ ಜಿಎಸ್ಟಿ ಕಟ್ಟಬೇಕು ಅಂತೇಳಿ ಹೇಳಿದ್ರೆ ಆತ ಏನ್ ಮಾಡ್ತಾನೆ? ಆತ ಯುಪಿಐ ಬಳಸಿದ ಅನ್ನೋ ಕಾರಣಕ್ಕೋಸ್ಕರ, ಯುಪಿಐ ನಲ್ಲಿ ವ್ಯವಹಾರ ಮಾಡ್ದ ಅನ್ನೋ ಕಾರಣಕ್ಕೋಸ್ಕರ ಆತನಿಗೆ ಲಕ್ಷಾಂತರ ರೂಪಾಯಿ ಟ್ಯಾಕ್ಸ್ ಹಾಕಿದ್ರೆ ಆತ ಎಲ್ಲಿಗೆ ಹೋಗ್ಬೇಕು ಅಂತ ಹೇಳಿ. ಯುಪಿಐ ಮೂಲಕ ಹಣ ಪಡೆದ್ರೂ ಕೂಡ ಟ್ಯಾಕ್ಸ್ ಅನ್ನ ಕಟ್ಟಲೇಬೇಕು. ಕ್ಯಾಶ್ ಪಡೆದ್ರೂ ಇನ್ ಮುಂದೆ ಟ್ಯಾಕ್ಸ್ ಅನ್ನ ಕಟ್ಟಲೇಬೇಕಂತೆ. ಕರ್ನಾಟಕದ ವರ್ತಕರಿಗೆ ಜಿಎಸ್ಟಿ ಶಾಕ್ ಕೊಟ್ಟಿರೋದು ಇದು ಇಡೀ ಕರ್ನಾಟಕ ದಂಗಾಗುವಂತೆ ಮಾಡಿದೆ. ಸಣ್ಣ ಪುಟ್ಟ ವ್ಯಾಪಾರಿಗಳೇ ತಮ್ಮ ಹೊಟ್ಟೆಪಾಡಿಗಾಗಿ ಸಣ್ಣ ಪುಟ್ಟ ವ್ಯಾಪಾರ ಮಾಡಿಕೊಂಡು ಬದುಕನ್ನು ಸಾಗಿಸ್ತಾ ಇದ್ದಾರೆ. ಯುಪಿಐ ಟ್ರಾನ್ಸಾಕ್ಷನ್ ಮಾಡಿದ್ರು ಅನ್ನೋ ಕಾರಣಕ್ಕೋಸ್ಕರ ಅವರು ಲಕ್ಷಾಂತರ ರೂಪಾಯಿ ಟ್ಯಾಕ್ಸ್ ಕಟ್ಟಬೇಕು ಅಂತ ಹೇಳಿದ್ರೆ ಅವ್ರು ಎಲ್ಲಿಗೆ ಹೋಗ್ತಾರೆ? ಮೊದಲೇ ಈಗ ಬಹಳ ಸಂಕಷ್ಟದ ಸಮಯ. ಕೊರೋನಾ ಆದ ನಂತರ ಚಿಕ್ಕಪುಟ್ಟ ವ್ಯಾಪಾರಗಳೆಲ್ಲ ಬಂದಾಗಿ ಹೋಗಿದೆ. ಅದರ ನಡುವೆಯೂ ಕೂಡ ಇಂಥದ್ದೆಲ್ಲ ಶಾಕಿಂಗ್ ವರ್ತಕರಿಗೆ ಎದುರಾದ್ರೆ ಅವ್ರು ಏನ್ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ? ಇನ್ ಮುಂದೆ ಟ್ಯಾಕ್ಸ್ ಕಟ್ಟಬೇಕಂತೆ ಕರ್ನಾಟಕದ ವರ್ತಕರಿಗೆ ಜಿಎಸ್ಟಿ ಶಾಕ್ ಕೊಟ್ಟಿರೋದು ಇದು ಇಡೀ ಕರ್ನಾಟಕ ದಂಗಾಗುವಂತ ಸುದ್ದಿ. ಇದು ಟ್ಯಾಕ್ಸ್ ಹಿಂದಿನ ರಹಸ್ಯವನ್ನ ಬಯಲು ಮಾಡ್ತಿದೆ ರಿಪಬ್ಲಿಕ್ ಕನ್ನಡ. ಈ ಟ್ಯಾಕ್ಸ್ ಹಾಕಿದ್ಯಾರು? ಹಾಗಾದ್ರೆ ಟ್ಯಾಕ್ಸ್ ಹಿಂದಿನ ಕಾರಣ ಏನು? ಏಕಾಏಕಿ ಟ್ಯಾಕ್ಸ್ ಸರ್ಜಿಕಲ್ ಸ್ಟ್ರೈಕ್ ಮಾಡ್ತಿರೋದು ಯಾಕೆ? ಇದೆಲ್ಲವೂ ಈಗ ಇರುವಂತ ಪ್ರಶ್ನೆ, ಜನರಲ್ಲಿ ಇರುವಂತ ಪ್ರಶ್ನೆ. ಸದ್ಯಕ್ಕೆ ರಿಪಬ್ಲಿಕ್ ಕನ್ನಡ ಇದರ ಬೆನ್ನು ಬಿದ್ದಿದೆ. ಸಾಮಾನ್ಯರಲ್ಲಿ ಸಾಮಾನ್ಯ ಜನ ವ್ಯಾಪಾರ ಮಾಡ್ತಿರೋರು, ಅವರಿಗೆ ಲಕ್ಷಾಂತರ ರೂಪಾಯಿ ಟ್ಯಾಕ್ಸ್ ಹಾಕಿದ್ರೆ ಅವ್ರ ಬದುಕು ಏನಾಗಬೇಕು? ಇದರ ಹಿಂದೆ ಅಥವಾ ಟ್ಯಾಕ್ಸ್ ಸರ್ಜಿಕಲ್ ಸ್ಟ್ರೈಕ್ ಹಿಂದೆ ಇರೋದು ಯಾರು ಅನ್ನೋದ್ರ ಬಗ್ಗೆ ಈಗ ರಿಪಬ್ಲಿಕ್ ಕನ್ನಡ ಒಂದಿಷ್ಟು ಸಣ್ಣ ಪುಟ್ಟ ವ್ಯಾಪಾರ ಮಾಡುವಂತ ವರ್ತಕರಿಗೆ ಈಗ ಶಾಕಿಂಗ್ ಇದು ನೋಡಿ. ನಾವು 11ನೇ ತಾರೀಕೆ ಇದ್ರ ಬಗ್ಗೆ ವರದಿಯನ್ನ ಮಾಡಿದ್ವಿ. ಸಾವಿರಾರು ರೂಪಾಯಿ ದುಡಿಯೋನಿಗೆ ಕೋಟ್ಯಾಂತರ ರೂಪಾಯಿ ಅಥವಾ ಲಕ್ಷಾಂತರ ರೂಪಾಯಿ ನೀವು ಟ್ಯಾಕ್ಸ್ ಹಾಕಿದ್ರೆ ಜಿಎಸ್ಟಿ ಕಟ್ಟಬೇಕು ಅಂತೇಳಿ ಹೇಳಿದ್ರೆ ಆತ ಏನ್ ಮಾಡ್ತಾನೆ? ಆತ ಯುಪಿಐ ಬಳಸಿದ ಅನ್ನೋ ಕಾರಣಕ್ಕೋಸ್ಕರ, ಯುಪಿಐ ನಲ್ಲಿ ವ್ಯವಹಾರ ಮಾಡ್ದ ಅನ್ನೋ ಕಾರಣಕ್ಕೋಸ್ಕರ ಆತನಿಗೆ ಲಕ್ಷಾಂತರ ರೂಪಾಯಿ ಟ್ಯಾಕ್ಸ್ ಹಾಕಿದ್ರೆ ಆತ ಎಲ್ಲಿಗೆ ಹೋಗ್ಬೇಕು ಅಂತ ಹೇಳಿ. ಯುಪಿಐ ಮೂಲಕ ಹಣ ಪಡೆದ್ರೂ ಕೂಡ ಟ್ಯಾಕ್ಸ್ ಅನ್ನ ಕಟ್ಟಲೇಬೇಕು. ಕ್ಯಾಶ್ ಪಡೆದ್ರೂ ಇನ್ ಮುಂದೆ ಟ್ಯಾಕ್ಸ್ ಅನ್ನ ಕಟ್ಟಲೇಬೇಕಂತೆ. ಕರ್ನಾಟಕದ ವರ್ತಕರಿಗೆ ಜಿಎಸ್ಟಿ ಶಾಕ್ ಕೊಟ್ಟಿರೋದು ಇದು ಇಡೀ ಕರ್ನಾಟಕ ದಂಗಾಗುವಂತೆ ಮಾಡಿದೆ. ಸಣ್ಣ ಪುಟ್ಟ ವ್ಯಾಪಾರಿಗಳೇ ತಮ್ಮ ಹೊಟ್ಟೆಪಾಡಿಗಾಗಿ ಸಣ್ಣ ಪುಟ್ಟ ವ್ಯಾಪಾರ ಮಾಡಿಕೊಂಡು ಬದುಕನ್ನು ಸಾಗಿಸ್ತಾ ಇದ್ದಾರೆ. ಯುಪಿಐ ಟ್ರಾನ್ಸಾಕ್ಷನ್ ಮಾಡಿದ್ರು ಅನ್ನೋ ಕಾರಣಕ್ಕೋಸ್ಕರ ಅವರು ಲಕ್ಷಾಂತರ ರೂಪಾಯಿ ಟ್ಯಾಕ್ಸ್ ಕಟ್ಟಬೇಕು ಅಂತ ಹೇಳಿದ್ರೆ ಅವ್ರು ಎಲ್ಲಿಗೆ ಹೋಗ್ತಾರೆ? ಮೊದಲೇ ಈಗ ಬಹಳ ಸಂಕಷ್ಟದ ಸಮಯ. ಕೊರೋನಾ ಆದ ನಂತರ ಚಿಕ್ಕಪುಟ್ಟ ವ್ಯಾಪಾರಗಳೆಲ್ಲ ಬಂದಾಗಿ ಹೋಗಿದೆ. ಅದರ ನಡುವೆಯೂ ಕೂಡ ಇಂಥದ್ದೆಲ್ಲ ಶಾಕಿಂಗ್ ವರ್ತಕರಿಗೆ ಎದುರಾದ್ರೆ ಅವ್ರು ಏನ್ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ? ಇನ್ ಮುಂದೆ ಟ್ಯಾಕ್ಸ್ ಕಟ್ಟಬೇಕಂತೆ ಕರ್ನಾಟಕದ ವರ್ತಕರಿಗೆ ಜಿಎಸ್ಟಿ ಶಾಕ್ ಕೊಟ್ಟಿರೋದು ಇದು ಇಡೀ ಕರ್ನಾಟಕ ದಂಗಾಗುವಂತ ಸುದ್ದಿ. ಇದು ಟ್ಯಾಕ್ಸ್ ಹಿಂದಿನ ರಹಸ್ಯವನ್ನ ಬಯಲು ಮಾಡ್ತಿದೆ ರಿಪಬ್ಲಿಕ್ ಕನ್ನಡ. ಈ ಟ್ಯಾಕ್ಸ್ ಹಾಕಿದ್ಯಾರು? ಹಾಗಾದ್ರೆ ಟ್ಯಾಕ್ಸ್ ಹಿಂದಿನ ಕಾರಣ ಏನು? ಏಕಾಏಕಿ ಟ್ಯಾಕ್ಸ್ ಸರ್ಜಿಕಲ್ ಸ್ಟ್ರೈಕ್ ಮಾಡ್ತಿರೋದು ಯಾಕೆ? ಇದೆಲ್ಲವೂ ಈಗ ಇರುವಂತ ಪ್ರಶ್ನೆ, ಜನರಲ್ಲಿ ಇರುವಂತ ಪ್ರಶ್ನೆ. ಸದ್ಯಕ್ಕೆ ರಿಪಬ್ಲಿಕ್ ಕನ್ನಡ ಇದರ ಬೆನ್ನು ಬಿದ್ದಿದೆ. ಸಾಮಾನ್ಯರಲ್ಲಿ ಸಾಮಾನ್ಯ ಜನ ವ್ಯಾಪಾರ ಮಾಡ್ತಿರೋರು, ಅವರಿಗೆ ಲಕ್ಷಾಂತರ ರೂಪಾಯಿ ಟ್ಯಾಕ್ಸ್ ಹಾಕಿದ್ರೆ ಅವ್ರ ಬದುಕು ಏನಾಗಬೇಕು? ಇದರ ಹಿಂದೆ ಅಥವಾ ಟ್ಯಾಕ್ಸ್ ಸರ್ಜಿಕಲ್ ಸ್ಟ್ರೈಕ್ ಹಿಂದೆ ಇರೋದು ಯಾರು ಅನ್ನೋದ್ರ ಬಗ್ಗೆ ಈಗ ರಿಪಬ್ಲಿಕ್ ಕನ್ನಡ ಒಂದಿಷ್ಟು